ಇನ್ನೊಂದು ತುಂಬಾ ಜನರಿಗೆ ಡಯಾಬಿಟಿಸ್ ಅನ್ನ ಬೇರೆ ಆರೋಗ್ಯ ಸಮಸ್ಯೆ ತರ ಟ್ರೀಟ್ ಮಾಡ್ತಾರೆ. ಈಗ ಬೇರೆ ಆರೋಗ್ಯ ಸಮಸ್ಯೆಗೂ ಡಯಾಬಿಟಿಸ್ಗೂ ವ್ಯತ್ಯಾಸ ಇದೆ. ವ್ಯತ್ಯಾಸ ಅಂದ್ರೆ ಏನಂತಂದ್ರೆ, ಅಥವಾ ಯಾವುದೇ ಜೀವನ ಶೈಲಿಯಿಂದ ಬರ್ತಕ್ಕಂಥ ಆರೋಗ್ಯ ಸಮಸ್ಯೆಗಳು ಮತ್ತೆ ಡಯಾಬಿಟಿಸ್ಗೆ ಅಥವಾ ಬೇರೆ ಆರೋಗ್ಯ ಸಮಸ್ಯೆಗಳಿಗೆ ತುಂಬಾ ಡಿಫ್ರೆನ್ಸ್ ಇದೆ. ಉದಾಹರಣೆ ಹೇಳ್ಬೇಕಂದ್ರೆ, ಇವತ್ತು ಮಳೆ ಬಂತು, ನಿನ್ನೆ ಮಳೆ ಬಂತು ಚೆನ್ನಾಗಿ ಬೆಂಗಳೂರಲ್ಲಿ. ಸೊ ಮಳೆ ಬಂದಾಗ ಏನಾಗುತ್ತೆ, ನಿಮ್ಗೆ ಒಂದು ಕೋಲ್ಡ್ ಬರುತ್ತೆ. ಕೋಲ್ಡ್ ಬಂತು ಜ್ವರ ಬರುತ್ತದೆ. ನಿನ್ನೆ ಜ್ವರ ಇರ್ಲಿಲ್ಲ, ಇವತ್ತೇನೋ ಆಂಟಿಬಯೋಟಿಕ್ ಏನೋ ತಗೊಂಡ್ರಿ, ಜ್ವರ ಮುಗ್ದೋಯ್ತು, ರೈಟ್. ಮತ್ತೆ ನಾಳೆ ಇರಲ್ಲ ಅದು. ಯಾಕಂದ್ರೆ ಬ್ಯಾಕ್ಟೀರಿಯಿಂದ ಬಂದಿತ್ತು ಅಥವಾ ವೈರಸ್ ಇಂದ ಬಂದಿತ್ತು, ವೈರಲ್ ಫೀವರ್ ಬ್ಯಾಕ್ಟೀರಿಯಲ್ ಫೀವರ್ ಯಾವ್ದೊಂದು ಬಂದಿತ್ತು, ಆ ವೈರಸ್ ಅಥವಾ ಬ್ಯಾಕ್ಟೀರಿಯಾ ಕೊಲೆ ಮಾಡಿದ್ವಿ, ಮುಗ್ದೋಯ್ತು, ಜ್ವರ ಮುಗ್ದೋಯ್ತು ಅಂತ ಅನ್ಕೊಳ್ಳಿ. ಬಟ್ ಡಯಾಬಿಟಿಸ್ ಆಗಲ್ಲ. ಡಯಾಬಿಟಿಸ್ ಗ್ರಾಜುಯಲ್ ಆಗಿ ಬೆಳ್ಳಾಗ್ತಾ ಹೋಗ್ತದೆ. ನನಗೆ ಇವತ್ತು ನಾನು ಪ್ರೀ ಡಯಾಬಿಟಿಕ್ ಇದೆನಂತ ಗೊತ್ತಾದ್ರೂ ಕೂಡ, ಲೆಟ್ಸ್ ಇವತ್ತು ಏನೋ ನಂಗೆ ಸುಸ್ತು ಅನಿಸ್ತಿದೆ ಹಾಗೆ ಅಂತ ಹೇಳ್ಬಿಟ್ಟು ನಾನು ಚೆಕ್ ಮಾಡ್ತೀನಿ ಅನ್ಕೊಳ್ಳಿ, ನನಗೆ ಪ್ರೀ ಡಯಾಬಿಟಿಕ್ ಅನಿಸಿದೆ. ಹಂಗಂತ ಪ್ರೀ ಡಯಾಬಿಟಿಕ್ ಸ್ಟೇಜ್ ನಿನ್ನೆ ಇರ್ಲಿಲ್ಲ ಇವತ್ತು ಬಂತ ಇಲ್ಲ, ಕಳೆದ 3-4 ವರ್ಷದಿಂದ ಅದು ಬಿಲ್ಡಪ್ ಆಗ್ತಾ ಹೋಗ್ತದೆ, ರೈಟ್. ಸೊ ಹೀಗಾಗಿ ನಿಮಗೆ ಪ್ರೀ ಡಯಾಬಿಟಿಕ್ ಬಂತು ಅಂದ್ರೆ ನಿಮ್ ಜೀವನ ಶೈಲಿ ಬದಲಾಗ್ತಾ ಆಗ್ತಾ ಹೋದಂಗೆ ನಮ್ಮ ದೇಹದಲ್ಲಿ ಕೆಲವೊಂದು ಚೇಂಜ್ಗಳು ಆಗ್ತಾ ಹೋಗ್ತದೆ. ಈಗ ಸಪೋಸ್ ನಾನು ಶುಗರ್ ಫ್ರೀ ಹೇಳಿದ್ನಲ್ಲ, ಶುಗರ್ ಫ್ರೀ ತಿಂತಾ ಹೋಗ್ತೀರಾ, ಬಾಡಿ ಒಂದ್ ದಿವಸ ಕನ್ಫ್ಯೂಸ್ ಆಗಲ್ಲ. ಅದೇ ಸೇಮ್ ಜೋಕ್ ಅನ್ನ 10 ಸರಿ ಮಾಡಿದ್ರೆ ನೀನ್ ಯಾಕೋ ನನಗೆ ಅವಾಗ ಕನ್ಫ್ಯೂಸ್ ಆಗಕ್ ಶುರು ಆಗುತ್ತೆ. ಸೊ ಡಯಾಬಿಟಿಸ್ ಕೂಡ ಹಾಗೆ ಹಂತವಾಗಿ ಬರ್ತಾ ಹೋಗ್ತದೆ.